ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕಷ್ಟವೆನ್ನ ಮುತ್ತಿಕೊಂಡರು, ನಷ್ಟಗಳೇ ನಮಗೆ ಬಂದರು, ಲೋಕವೆಲ್ಲ ಕೈ ಬಿಟ್ಟರು, ಈ ಲೋಕವೆಲ್ಲ ಕೈ ಬಿಟ್ಟರು, ಏಸು ನನ್ನ ಕಾಯುವರು, ನನ್ನೇಸು ನನ್ನ ಕಾಯುವರು. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 18ನೇ ಅಧ್ಯಾಯ ಮುಂದುವರೆದ ಭಾಗ ವಚನ 16ರಿಂದ. ಆ ಬ್ಯಾಬಿಲೋನ್ ಮಹಾನಗರ ದೇವರ ಕೋಪಾಗ್ನಿಗೆ ತುತ್ತಾಗಿ ಬೆಂಕಿಗೆ ಒಳಗಾಗಿ ನಾಶನವಾದಾಗ ಅದನ್ನು ನೋಡಿ ಆ ಬ್ಯಾಬಿಲೋನ್ ನಗರದೊಟ್ಟಿಗೆ ಸತ್ಸಂಬಂಧದಲ್ಲಿದ್ದ ಜನರೆಲ್ಲರೂ ಕಣ್ಣೀರಿಟ್ಟರು, ಗೋಳಾಡಿದರು. 16ನೇ ವಚನ. ಅಯ್ಯೋ ಅಯ್ಯೋ ಮಹಾನಗರಿ, ನಿನಗೆಂತ ದುರ್ಗತಿ! ಕೆನ್ನೀಲಿಯ ಕಡುಗೆಂಪಿನ ನಯವಸ್ತ್ರಗಳನ್ನು ಉಟ್ಟವಳೇ, ಹೊನ್ನು ತೊಟ್ಟವಳೇ, ರತ್ನಾಭರಣಗಳನ್ನು ಧರಿಸಿದವಳೇ, ತಾಸೊಂದರಲ್ಲೇ ನಿನ್ನ ಐಸಿರಿಯೆಲ್ಲ ವ್ಯರ್ಥವಾಯ್ತಲ್ಲ, ನಿನ್ನ ಐಸಿರಿಯೆಲ್ಲ ವ್ಯರ್ಥವಾಯ್ತಲ್ಲ. ಅದಕ್ಕೆ 1 ಯೋಹಾನ 2 ವಚನ 15 ಮೇಲ್ಪಟ್ಟು ನಾವು ನೋಡುತ್ತೇವೆ, ಲೋಕದ ವ್ಯಾಮೋಹಗಳು, ಲೋಕದ ಆಶಾಪಾಶಗಳು, ಲೋಕದ ಸಿರಿ ಸಂಪತ್ತು, ವೈಭವವೆಲ್ಲವೂ ನಾಶವಾಗುವುದು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಮಾತ್ರ ಚಿರಂಜೀವಿಯಾಗಿ ಜೀವಿಸುತ್ತಾನೆ. ಕಣ್ಣಿನ ಕಾಮುಕತೆ, ಲೋಕದ ಅಹಂಭಾವ, ಐಶ್ವರ್ಯ ಇವು ದೇವರಿಂದ ಬಂದುದಲ್ಲ, ಲೋಕದಿಂದಲೇ ಬಂದುದು. ಲೋಕವು, ಲೋಕದ ರೂಪುರೇಷೆಗಳು, ಲೋಕದ ವ್ಯಾಮೋಹಗಳು, ಲೋಕದ ಪಾಪಕೃತ್ಯಗಳು ಗತಿಸಿ ಹೋಗುವು. ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿರುತ್ತಾನೆ. ಆದ ಕಾರಣ ಈ ಲೋಕದ ವ್ಯಾಮೋಹಗಳಿಗೆ ತುತ್ತಾಗದೆ ನಾವು ಬೇರ್ಪಟ್ಟ ಜೀವನವನ್ನು ನಡೆಸಬೇಕೆಂದು ಕಳೆದ ದಿನಗಳಲ್ಲಿ ನಾವು ಧ್ಯಾನಿಸಿದೆವು. ಪಾಪಕೃತ್ಯಗಳಲ್ಲಿ ಪಾಲುಗಾರರಾಗದೆ ಬೇರ್ಪಟ್ಟು ಜೀವಿಸಿರಿ. ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿರುತ್ತಾನೆ. ಈ ಎಲ್ಲ ನಾಶನಗಳಿಂದ, ಕೇಡುಗಳಿಂದ ಅವನು ಸುರಕ್ಷಿತವಾಗಿ ಸಂರಕ್ಷಿಸಲ್ಪಡುತ್ತಾನೆ. ಅದೇ ನಿಜವಾದ ರಕ್ಷಣೆಯಾಗಿದೆ. 17ನೇ ವಚನ. ಆಗ ಹಡಗುಗಳ ಮಾಲೀಕರೆಲ್ಲರೂ, ಸಮುದ್ರದ ಪ್ರಯಾಣಿಕರು, ಈ ಮಹಾನಗರಿಗೆ ಎಂಥ ದುರ್ಗತಿ ಬಂದಿತು ಎಂದು. 20ನೇ ವಚನ ಹೇಳುತ್ತೆ, ಒಂದು ಕಡೆ ಬ್ಯಾಬಿಲೋನ್ ಮಹಾನಗರಿ ಬೆಂಕಿಗೆ ತುತ್ತಾಗಿ ನಾಶನವಾಗುವಾಗ ಅದರ ಹೊಗೆ ಗಗನಕ್ಕೇರುವುದನ್ನು ನೋಡಿ ಅದರ ಜನರೆಲ್ಲರೂ ಪ್ರಲಾಪಿಸುವರು. ಮತ್ತೊಂದು ಕಡೆ 20ನೇ ವಚನ, ಸ್ವರ್ಗ ನಿವಾಸಿಗಳೇ ಸಂಭ್ರಮಿಸಿ, ಸ್ವರ್ಗೀಯ ದೇವದೂತ ಗಣಗಳೇ ಸಂತೋಷಿಸಿ ಸಂಭ್ರಮಿಸಿ, ದೇವಜನರೇ, ಪ್ರೇಷಿತರೇ, ಪ್ರವಾದಿಗಳೇ ಹರ್ಷಿಸಿ ಆನಂದಿಸಿ. ಸ್ವರ್ಗ ನಿವಾಸಿಗಳು ಸಂತೋಷಿಸುವ ಸಮಯ, ಸಕಲ ದೇವ ಜನರುಗಳು, ಪ್ರೇಷಿತರು, ಪ್ರವಾದಿಗಳು ಹರ್ಷಿಸಿರಿ. ಕಾರಣ ದಂಡಿಸಿರುವರು ಅವಳನ್ನು ದೇವರೇ ಸರಿಯಾಗಿ ನಿಮಗಾದ ಎಸಗಿದಕ್ಕೆ ಪ್ರತಿಯಾಗಿ. ನಮಗೆ, ದೇವ ಜನರಿಗೆ, ದೈವ ದ್ರೋಹಿಗಳಿಂದ, ದೇವರ ವಿರೋಧಿಗಳಿಂದ ಉಂಟಾದ ದಂಡನೆಗೆ 2 ಪಟ್ಟು ಪ್ರತೀಕಾರವನ್ನು ದೇವರೇ ಆ ನಗರಕ್ಕೆ ಕೊಟ್ಟಿಹರು. ಆದ ಕಾರಣ ಸಂತೋಷಿಸಿ. ಈ ವಾಕ್ಯವನ್ನು ಓದುವಾಗ ನಮಗೊಂದು ಘಟನೆ ಜ್ಞಾಪಕ ಬರುತ್ತದಲ್ಲವಾ? ಅಂದರೆ ದೇವರು ಮುಯ್ಯಿ ತೀರಿಸುವ ದೇವರು. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಅದನ್ನು ನನಗೆ ಬಿಟ್ಟು ಬಿಡಿ ಎಂದು ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 19ರಲ್ಲಿ ನಾವು ನೋಡುತ್ತೇವೆ. ಒಂದೆಡೆ ಜನರು ಗೋಳಾಟ, ಮತ್ತೊಂದೆಡೆ ಸ್ವರ್ಗೀಯ ದೇವದೂತರುಗಳು, ಸಕಲ ದೇವ ಜನರುಗಳು ಸಂತೋಷಿಸಿ ಹರ್ಷಿಸಿ ಆನಂದಿಸುವ ಸುದಿನ ಅದಾಗಿ ಮಾರ್ಪಾಡಾಗುತ್ತದೆ. ಈ ಘಟನೆಯಲ್ಲಿ ನೋಡ್ತೇವೆ, ಮೋಶೆಯ ಕಾಲದಲ್ಲಿ ಫರೋಹನ ಮನೆಯ ಚೊಚ್ಚಲು ಮಗುವಿನಿಂದ ಹಿಡಿದು ದಾಸನ ಮಗುವಿನವರೆಗೆ ಮಕ್ಕಳು ಸತ್ತು ಬಿದ್ದಿರುವ ದುರ್ಮರಣ, ಇಡೀ ಈಜಿಪ್ಟ್ ದೇಶ ಗೋಳಾಡುತ್ತಿದೆ. ಅದೇ ಮತ್ತೊಂದೆಡೆ ಗೋಷೇನ್ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ ಜನರು ಯಜ್ಞದ ಕುರಿಮರಿಯ ಬಲಿಯನ್ನು ಕೊಟ್ಟು ರಕ್ತವನ್ನು ಮನೆಗಳಿಗೆ ಸಿಂಪಡಿಸಿ ಬಲಿ ಭೋಜನವನ್ನು ಊಟ ಮಾಡುತ್ತಾ ಸಂತೋಷದಿಂದ ಬಿಡುಗಡೆಯನ್ನು, ವಿಜಯೋತ್ಸವವನ್ನು ಕೊಂಡಾಡುತ್ತಿರುವ ಸಮಯವಾಗಿದೆ. ಸೈತಾನನ ನಾಶನ, ದೇವರ ಮಕ್ಕಳ ಜಯ ಮತ್ತು ವಿಜಯೋತ್ಸವವಾಗಿದೆ. ಪ್ರೈಸ್ ದ ಲಾರ್ಡ್.
ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ದೇವರು ತನ್ನ ಜನರ ದುರವಸ್ಥೆಯನ್ನು ನೋಡಿ ಸುಮ್ಮನಿರುವವರಲ್ಲ. ಈವನ್ ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 10 ಮೇಲ್ಪಟ್ಟು ನಾವು ನೋಡ್ತೇವೆ. ಸರ್ವೇಶ್ವರನ ಬಲಿಪೀಠದ ಕೆಳಗಡೆ ಇದ್ದ ಆತ್ಮಗಳು ದೇವರಲ್ಲಿ ಮೊರೆ ಇಡುತ್ತಿದ್ದವು. ನಮ್ಮನ್ನು ಅನ್ಯಾಯವಾಗಿ ನಮ್ಮನ್ನು ಕೊಂದು ಹಾಕಿದ ಭೂಲೋಕದ ಜನರಿಗೆ ಯಾವಾಗ ನೀವು ಸೇಡು ತೀರಿಸಿಕೊಳ್ಳುವಿರಿ? ಆಗ ಸ್ವರ ಕೇಳಿ ಬರುತ್ತೆ, ವಿಶ್ರಮಿಸಿಕೊಳ್ಳಿ, ನಿಮ್ಮ ಪಟ್ಟಿ ಭರ್ತಿಯಾಗಬೇಕಾಗಿದೆ. ಇನ್ನು ಅನೇಕ ದೇವಜನರು ರಕ್ತಸಾಕ್ಷಿಯಾಗಿ ಪಟ್ಟಿ ಭರ್ತಿಯಾಗಬೇಕಾಗಿದೆ. ತದನಂತರ ನಾನು ವಿಚಾರಿಸಿಕೊಳ್ಳುವೆನು. ಖಂಡಿತ ದೇವರು ಮುಯ್ಯಿಗೆ ಮುಯ್ಯಿ ತೀರಿಸುವವರಾಗಿದ್ದಾರೆ. ಎಷ್ಟು ಇಸ್ರಾಯೇಲ್ ಮಕ್ಕಳನ್ನು ಫರೋಹ ರಾಜ ಕ್ರೂರತೆಯಿಂದ ನೈಲ್ ನದಿಗೆ ಬಿಸಾಡಿದ. ಗಂಡು ಮಕ್ಕಳು ಹುಟ್ಟುವಾಗ ಅದನ್ನು ಕೊಂದು ಹಾಕಿದ. ಎಷ್ಟೋ ಇಸ್ರಾಯೇಲರು ಗೋಳಾಡಿದರು, ದೇವರೇ ನಮಗೆ ನ್ಯಾಯ ತೀರಿಸಿ ಎಂಬುದಾಗಿ. ದೇವರು ನ್ಯಾಯ ತೀರಿಸಿದರು. ತಕ್ಕ ಸಮಯದಲ್ಲಿ ಇಸ್ರಾಯೇಲರಿಗೆ, ದೇವರ ಮಕ್ಕಳಿಗೆ ಫರೋಹ ರಾಜ ಕೊಟ್ಟ ಹಿಂಸೆಗೆ ಪ್ರತಿ ಹಿಂಸೆಯಾಗಿ ಅವರ ಮಕ್ಕಳು ನಾಶವಾದದ್ದನ್ನು ನಾವು ನೋಡುತ್ತೇವೆ. ಆದ ಕಾರಣ ನಾವು ಸಂತೋಷಿಸುವ ಸಮಯ ಆ ದಿನವಾಗಿ ಮಾರ್ಪಾಡಾಗುತ್ತದೆ. ಬ್ಯಾಬಿಲೋನ್ ನಗರ ನಾಶವಾಯಿತು. 21ನೇ ವಚನ. ಆಗ ಒಬ್ಬ ಬಲಿಷ್ಠ ದೇವದೂತನು ಬೀಸುವ ಕಲ್ಲಿನಂತಿದ್ದ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಸಮುದ್ರಕ್ಕೆ ಎಸೆದು ಹೀಗೆಂದನು, ಬ್ಯಾಬಿಲೋನ್ ಮಹಾನಗರ ಈ ಪರಿಯಾಗಿ ಎತ್ತೆಸೆಯಲಾಗುವುದು. ಅಂದು ಈಜಿಪ್ಟ್ ದೇಶ ಫರೋಹನ ರಾಜ್ಯಭಾರ ಅಹಂಕಾರದಿಂದಲೂ ಮನುಷ್ಯ ಶಕ್ತಿಯನ್ನು ಆಶ್ರಯಿಸಿಕೊಂಡು ದೇವರನ್ನ ವಿರೋಧ ಮಾಡಿತ್ತು. ಈಜಿಪ್ಟ್ ದೇಶವನ್ನು, ಫರೋಹನನ್ನು ನಾಶ ಮಾಡಿದ ದೇವರು, ಮನುಷ್ಯನ ಮಹಾಶಕ್ತಿ ಸಾಮರ್ಥ್ಯಗಳನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಹಾಕಿದ ದೇವರು, ಇಸ್ರಾಯೇಲರನ್ನು ಸಂರಕ್ಷಣೆ ಮಾಡಿದ ದೇವರು. ನನ್ನ ಯೇಸು ನನ್ನ ರಕ್ಷಕ, ಧೈರ್ಯದಿಂದಿರಿ. ಎಲೈ ಬ್ಯಾಬಿಲೋನೆ, ಕಿನ್ನರಿಗಾರರ, ಸಂಗೀತಗಾರರ, ಕೊಳಲು ನುಡಿಸುವವರ ಮಧುರಗಾನ ಕೇಳಿಬರದು ನಿನ್ನಲ್ಲಿ. ಮತ್ತೆಂದು ಉರಿಯುವ ದೀಪದ ಬೆಳಕು ಹೊಳೆಯದು ನಿನ್ನಲ್ಲಿ. ವಧು ವರರ ಇನಿ ದನಿ ಕೇಳದು ನಿನ್ನಲ್ಲಿ. ಹರಿಯುತ್ತಿರುವ ಆ ನಗರದಲ್ಲಿ ಪ್ರವಾದಿಗಳ ರಕ್ತ, ದೇವ ಜನರ ಭೂಮಿಯಲ್ಲಿ ಬಲಿಯಾದವರ ರಕ್ತ, ಪ್ರವಾದಿಗಳ ರಕ್ತವನ್ನು ಹೀರಿದ ಆ ಮಹಾನಗರ, ಆ ನಗರ ರಕ್ತವನ್ನು ಹರಿಯುವಂತೆ ದೇವರು ಮಾಡಿದರು. ಮತ್ತಾಯನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 23ನೇ ಅಧ್ಯಾಯ ವಚನ 33ರಲ್ಲಿ ನಾವು ನೋಡ್ತೇವೆ. ಪ್ರವಾದಿಗಳ ರಕ್ತವನ್ನು ಹೀರಿದ, ಎಷ್ಟೋ ದೇವ ಸೇವಕರನ್ನು ಕೊಂದು ಹಾಕಿದ ಆ ಜನರಿಗೆ ಸೇಡು ತೀರಿಸಿಕೊಳ್ಳಲಾಯಿತು. ಮತ್ತಾಯ 23 ವಚನ 33. ಎಲೈ ಸರ್ಪಗಳೇ, ವಿಷ ಸರ್ಪಗಳ ಪೀಳಿಗೆಯೇ, ನರಕ ದಂಡನೆಯಿಂದ ನೀವು ಹೇಗೆ ತಾನೇ ಪಾರಾಗುವಿರಿ? ದೇವದ್ರೋಹಿಗಳು, ದೇವರ ಮಕ್ಕಳನ್ನು ಹಿಂಸಿಸಿದವರು ಹೇಗೆ ತಾನೇ ಆ ನರಕದ ದಂಡನೆಯಿಂದ, ಬೆಂಕಿಯ ಕಾಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ? ಇಗೋ ಕೇಳಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಪಂಡಿತರನ್ನು, ಧರ್ಮಶಾಸ್ತ್ರಿಗಳನ್ನು ಕಳುಹಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲೆ ಮಾಡುವಿರಿ, ಶಿಲುಬೆಗೆ ಏರಿಸುವಿರಿ. ಕೆಲವರನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವಿರಿ. ಊರಿಂದೂರಿಗೆ ಅಟ್ಟಿ ಅವರನ್ನು ಪೀಡಿಸುವಿರಿ. ದ ಡೇಸ್ ಆಫ್ ಪರ್ಸಿಕ್ಯೂಷನ್, ಆ ಹಿಂಸೆಯ ಕಾಲದಲ್ಲಿ ಕ್ರೈಸ್ತ ಮಕ್ಕಳಿಗೆ ಇಂಥ ಎಲ್ಲ ಹಿಂಸೆ ಬಾಧೆಗಳು ಸಂಭವಿಸುವು. ಆ ಸಮಯದಲ್ಲಿ ಭಯಪಡಬೇಡಿ. ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ. ಯೇಸುವಿಗಾಗಿ ಪ್ರಾಣ ತ್ಯಾಗ ಮಾಡಲು ಹಿಂಜರಿಯಬೇಡ. ವಿಶ್ವಾಸವನ್ನು ಕಾಪಾಡಿಕೊಳ್ಳೋಣ. ಪ್ರಾಣ ತ್ಯಾಗ ಮಾಡಿದರೂ ನಿತ್ಯಕ್ಕೂ ಅದನ್ನು ಉಳಿಸಿಕೊಳ್ಳುವೆವು. ಹೀಗೆ ಪುನೀತ ಹೇಬೇಲನ ರಕ್ತ ಮೊದಲ್ಗೊಂಡು ಬಲಿಪೀಠದ ಗರ್ಭಗುಡಿಗೂ ನಡುವೆ ನೀವು ಕೊಲೆ ಮಾಡಿದ ಬರಕೀಯನ ಮಗ ಜಕರಿಯನ ರಕ್ತದವರೆಗೆ ಪೃಥ್ವಿಯಲ್ಲಿ ಸುರಿಸಲಾದ ಎಲ್ಲ ಸತ್ಪುರುಷರ ರಕ್ತದ ಹೊಣೆ ನಿಮ್ಮದೇ. ಇದೆಲ್ಲವೂ ಈ ಪೀಳಿಗೆಯ ಮೇಲೆ ಬರುವುದೆಂದು ಒತ್ತಿ ಹೇಳುತ್ತೇನೆ. ಹೇಬೇಲನ ರಕ್ತ ನಿಷ್ಕಳಂಕವಾದ ರಕ್ತವನ್ನು ಸುರಿಸಿದ ಕಾಯಿನ ಶಾಪಗ್ರಸ್ತನಾದ. ಆ ರಕ್ತ ಮೊದಲ್ಗೊಂಡು ನಿರಪರಾಧಿಗಳ ರಕ್ತ, ಅನೇಕ ರಕ್ತ ಸಾಕ್ಷಿಗಳು ಸುವಾರ್ತೆಗಾಗಿ, ದೇವರ ರಾಜ್ಯಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ವ್ಯಕ್ತಿಗಳು, ಅವರೆಲ್ಲರ ರಕ್ತವನ್ನು ಹೀರಿಕೊಂಡಿರುವಂಥ ಬ್ಯಾಬಿಲೋನ್ ಎಂಬ ಮಹಾನ್ ನಗರಿ, ವೇಶ್ಯೆಯಾದ ಸ್ತ್ರೀ ನಾಶವಾದಳು, ಬಿದ್ದು ಹೋದಳು, ಪತನ ಹೊಂದಿದಳು. ಅವಳ ರಕ್ತವನ್ನೇ ಕುಡಿಯುವಂತೆ ದೇವರು ಮುಯ್ಯಿಗೆ ಮುಯ್ಯಿ ತೀರಿಸಿದ್ದಾರೆ. 37ನೇ ವಚನ. ಜೆರುಸಲೇಮೇ, ಜೆರುಸಲೇಮೇ, ಪ್ರವಾದಿಗಳ ಕೊಲೆ ಪಾತಕಿಯೇ, ದೇವರು ನಿನ್ನ ಬಳಿಗೆ ಕಳುಹಿಸುವವರನ್ನು ಕಲ್ಲುಗಳಿಂದ ಒಡೆಯುವವಳೆ,
ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯಡಿಯಲ್ಲಿ ಸೇರಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಅಪ್ಪಿಕೊಳ್ಳಲು ಎಷ್ಟೋ ಬಾರಿ ಅಪೇಕ್ಷಿಸಿದೆ, ಆದರೆ ನೀವು ಒಪ್ಪಲಿಲ್ಲ. ಎಷ್ಟೋ ಬಾರಿ ದೇವರು ನಮಗೆ ಈ ತಪಸ್ಸು ಕಾಲ ಅನೇಕ ಬಾರಿ ಕೃಪೆಯ ಕಾಲವನ್ನು ಮತ್ತೆ ಮತ್ತೆ ಒದಗಿಸಿಕೊಡುತ್ತಾರೆ. ಮಗನೇ, ಪಾಪಕ್ಕೆ ವಿಮುಖನಾಗು, ದೇವರಿಗೆ ಅಭಿಮುಖನಾಗು, ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡು ಎಂದು. ದೇವರು ಕೊಟ್ಟಿರುವ ಕೃಪೆಯ ಕಾಲವನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಿಗೆ ಅಭಿಮುಖರಾಗೋಣ, ಪರಿಶುದ್ಧವಾದ ಜೀವನವನ್ನು ನಾವು ಮುನ್ನಡೆಸೋಣ. ಒಂದೆಡೆ ಬ್ಯಾಬಿಲೋನ್ ಮಹಾನಗರಿಗೆ, ಆಕೆಯನ್ನು ಅವಲಂಬಿಸಿದ ವರ್ತಕರಿಗೆ ಎಲ್ಲರಿಗೂ ಗೋಳಾಟ, ದುಃಖ, ಪ್ರಲಾಪ. ಮತ್ತೊಂದೆಡೆ ಸ್ವರ್ಗ ನಿವಾಸಿಗಳಿಗೆ ಸಂತೋಷ, ಸಂಭ್ರಮ. ಯಜ್ಞದ ಕುರಿಮರಿ ಜಯಶಾಲಿಯಾಗಿದ್ದಾನೆ. ರಾಜಾದಿ ರಾಜ, ಪ್ರಭುಗಳ ಪ್ರಭು, ಸೇನಾಧೀಶ್ವರ ದೇವರು ಜಯಶಾಲಿಯಾಗಿದ್ದಾರೆಂದು. ದೇವಜನರೇ, ಸಕಲ ಪ್ರೇಷಿತರೇ, ಸಂತರುಗಳೇ, ಸ್ವರ್ಗ ನಿವಾಸಿಗಳೇ, ಸಂತೋಷಿಸಿ, ಹರ್ಷಿಸಿ, ಆನಂದ ಪಡಿ. ಒಂದು ಕ್ಷಣ ಕಾಲ ನಾವು ಕಣ್ಣುಗಳನ್ನು ಮುಚ್ಚೋಣ. ಕೋಳಿ ತನ್ನ ಮರಿಗಳನ್ನು ಅಪ್ಪಿಕೊಳ್ಳುವಂತೆ ಎಷ್ಟೋ ಬಾರಿ ದೇವರು ನಮ್ಮ ಮನ ಪರಿವರ್ತನೆಗೆ, ಪಾಪಗಳನ್ನು ಬಿಟ್ಟು ಪರಿಶುದ್ಧ ಜೀವನಕ್ಕೆ ನಮಗೆ ಅವಕಾಶಗಳನ್ನು ಮಾಡಿಕೊಟ್ಟಾಗಲೂ ನಾವು ಅದನ್ನು ತಿರಸ್ಕರಿಸದೆ, ಇದು ಕೃಪೆಯ ಕಾಲ, ಇದು ಕರುಣೆಯ ಕಾಲ, ಇದು ಪಶ್ಚಾತ್ತಾಪ ಪಡುವ ದಿನಗಳು, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧತೆಯಲ್ಲಿ ಜೀವಿಸಬೇಕಾದ ದಿನಗಳು ಎಂದು ಸತ್ಯವನ್ನು ಅರಿತುಕೊಂಡು ನಾವು ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸೋಣ. ಹಳೆಯ ಪಾಪಗಳಿಗೆ ಗುಲಾಮರಾಗದಂತೆ ಪವಿತ್ರಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ಸತ್ಯದ ಪಥದಲ್ಲಿ ನಮ್ಮನ್ನು ಮುನ್ನಡೆಸಲಿ. ದೇವರ ಮಹಿಮೆ ನಮ್ಮ ಮೂಲಕ ಪ್ರಕಟವಾಗಲಿ. ಭೂಲೋಕದಲ್ಲಿ ಪಾಪ ಮಾಡುವ ವ್ಯಕ್ತಿಗಳು ಅಥವಾ ಭೂಲೋಕದಲ್ಲಿ ನಮಗೆ ಯಾರಾದರೂ ಬುದ್ಧಿವಾದ ಹೇಳುವಾಗ ಅದನ್ನು ತಿರಸ್ಕರಿಸಿದರೆ ನಾವು ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ, ನಾವು ಮಾಡಿದ ದುಷ್ಟ ಕೃತ್ಯಗಳ ಪ್ರತಿಫಲ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದ ಕಾರಣ ಸ್ವರ್ಗದಿಂದ ಇಳಿದು ಬಂದು ನಮಗೆ ಬುದ್ಧಿವಾದ ಹೇಳುತ್ತಿರುವ ಈ ಜೀವ ಸ್ವರ ಯೇಸುವಿನ ಈ ವಾಕ್ಯಕ್ಕೆ ಕಿವಿಗೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನವನ್ನು ನಡೆಸಿ ಸ್ವರ್ಗೀಯ ಸಂತೋಷದಲ್ಲಿ ಭಾಗಿಗಳಾಗುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಥ್ಯಾಂಕ್ ಯು.